ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಇವತ್ತಿನ ದಿವಸ ನಿಮಗೋಸ್ಕರವಾಗಿ 2024ನೇ ಇಸ್ವಿ ಹೊಸ ಆಂಗ್ಲ ನೂತನ ಸಂವತ್ಸರದ ಮೊದಲನೆಯ ತಿಂಗಳಾದಂತಹ ಜನವರಿ ತಿಂಗಳಿಗೋಸ್ಕರವಾಗಿ 5 ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತಿನ ದಿವಸ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರತಕ್ಕಂತಹ ಸ್ಥಳ ಯಾವುದಪ್ಪ ಅಂದರೆ ಬಹಳ ವಿಶೇಷವಾದಂತಹ ಸ್ಥಳ. ಈ ವಿಡಿಯೋದ ಎಂಡಲ್ಲಿ ನಾನು ನಿಮಗೆ ಈ ಒಂದು ಸ್ಥಳದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಹಾಕಿರ್ತೇನೆ. ಖಂಡಿತ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಸಂಪೂರ್ಣವಾಗಿ ಮಾಹಿತಿ ಹಾಕಿರ್ತೇನೆ. ಆದಿಯಲ್ಲಿ ನಿಮಗೆ ತಿಳಿಸ್ಬೇಕು ಅಂದರೆ, ನಾನು ಇವತ್ತಿನ ದಿವಸ ಸಾಕ್ಷಾತ್ ಅಂಬರೀಷ ಮಹರ್ಷಿಗಳಿಗೆ ಪಾರ್ವತಿ ಪರಮೇಶ್ವರೇ ಸ್ವತಃ ಖುದ್ದು ಅವರಿಗೆ ಪೂಜೆ ಮಾಡಲಿಕ್ಕೆ ಕೊಟ್ಟಂತಹ ಒಂದು ವಿಶೇಷವಾದಂತಹ ಲಿಂಗ, ಅದು ತ್ರಿವರ್ಣ ಲಿಂಗ. ಅಂದರೆ ಬೆಳಗಿನ ಜಾವದಲ್ಲಿ ಬೆಳ್ಳಿಯ ಬಣ್ಣದಲ್ಲಿ ಕಂಡರೆ ಮಧ್ಯಾಹ್ನಕ್ಕೆ ತಾಮ್ರದ ಬಣ್ಣದಲ್ಲಿ ಕಾಣ್ತದೆ, ಸಂಜೆ ಸೂರ್ಯಾಸ್ತಕ್ಕೆ ಬಂಗಾರದ ಬಣ್ಣದಲ್ಲಿ ಕಾಣ್ತದೆ. ಬೆಳಗ್ಗೆ ಬೆಳ್ಳಿ, ಮಧ್ಯಾಹ್ನ ತಾಮ್ರ ಹಾಗೂ ಸೂರ್ಯಾಸ್ತಕ್ಕೆ ಹೋದಂತೆ ಬೆಳ್ಳಿಯ ಬಣ್ಣದಲ್ಲಿ ತಾನಾತಾಗೆ ಬದಲಾಗತಕ್ಕಂಥ ಒಂದು ಶಕ್ತಿ ಇರುವಂತಹ ಒಂದು ಲಿಂಗ ಕಾಂತೇಶ್ವರ ಸ್ವಾಮಿಯ ಲಿಂಗ ಕಾಂತಾವರ ಮೂಡುಬಿದ್ರಿ ಉಡುಪಿನಲ್ಲಿ ನಾನು ಇವತ್ತಿದ್ದೇನೆ. ಇಂಥ ಒಂದು ವಿಶೇಷವಾದಂತಹ ಯಾವುದೇ ಮನುಷ್ಯರಿಂದ ಪ್ರತಿಷ್ಠಾಪನೆಗೊಳ್ಳದೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರಿಂದಲೇ ಕೈಯಿಂದಲೇ ಬಂದಿರತಕ್ಕಂಥ ಉದ್ಭವ ಲಿಂಗ ಈ ಕಾಂತೇಶ್ವರ ಸ್ವಾಮಿಯ ಲಿಂಗ. ಇಲ್ಲಿ ಶಿವ ಪಾರ್ವತಿ ಇಬ್ಬರೂ ಸಹ ಒಂದೇ ಲಿಂಗದಲ್ಲಿಯೇ ಆವಾಹನೆ ಮಾಡಿ ಪೂಜೆ ಮಾಡತಕ್ಕಂಥ ಒಂದು ಸಾನ್ನಿಧ್ಯ ಇರತಕ್ಕಂಥ ಒಂದು ಸನ್ನಿಧಾನ. ಇದು ಬಹಳ ಅದ್ಭುತವಾದಂತಹ ದೇವಸ್ಥಾನ. ಇಲ್ಲಿ ಏನೇ ಕೋರ್ಕೊಂಡ್ರೂ ಸಹ ಬಹಳ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂಥ ಒಂದು ವಿಶೇಷ ಸನ್ನಿಧಾನ. ಈ ವಿಡಿಯೋ ಎಂಡಲ್ಲಿ ಸ್ವಾಮಿಯ ದರ್ಶನ, ವಿಶೇಷ ಪೂಜೆ ಎಲ್ಲ ದರ್ಶನ ಮಾಡಿಸ್ತೇನೆ ನಿಮಗೆ ಖಂಡಿತವಾಗಿ. ಈಗ ನಾವು ವಿಚಾರಕ್ಕೆ ಬರೋಣ. ಜನವರಿ ತಿಂಗಳ ಸಿಂಹರಾಶಿಯವರ ವಿಚಾರಗಳನ್ನು ತಿಳಿಯುವ ಮುನ್ನ ಮೊದಲನೇದಾಗಿ ಜನವರಿ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡೋದಾದರೆ, ಜನವರಿ ತಿಂಗಳಲ್ಲಿ 3 ಗ್ರಹಗಳ ಸಂಚಾರ ಬಹಳ ಪ್ರಮುಖವಾಗಿರ್ತದೆ. ಜನವರಿ 7ನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನುರ್ರಾಶಿಗೆ ಬುಧ ಗ್ರಹನ ಸಂಚಾರ. ನಿಮ್ಮ ಕುಟುಂಬಾಧಿಪತಿ, ಧನಾಧಿಪತಿ, ಲಾಭಾಧಿಪತಿಯಾದ ಬುಧ ಗ್ರಹ ತೃತೀಯದಿಂದ ಚತುರ್ಥದಿಂದ ಪಂಚಮಕ್ಕೆ ಬರ್ತಾನೆ. ಇನ್ನು ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ನಿಮಗೆ ಗೊತ್ತಿದೆ. ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ಪಂಚಮದಿಂದ ಷಷ್ಠ 6ನೇ ಮನೆಗೆ ಹೋಗ್ತಾನೆ. ಇನ್ನು ಜನವರಿ 18ನೇ ತಾರೀಕು ಶುಕ್ರ ಗ್ರಹ ವೃಶ್ಚಿಕ ರಾಶಿಯಿಂದ ಧನುರ್ರಾಶಿಗೆ ಶುಕ್ರ ಗ್ರಹನ ಸಂಚಾರ. ನಿಮ್ಮ ಕರ್ಮಾಧಿಪತಿ, ಉದ್ಯೋಗ ಕೊಡ್ತಕ್ಕಂಥವನು ಹೌದು, ತೃತೀಯಾಧಿಪತಿಯಾದಂತಹ ಶುಕ್ರ ಚತುರ್ಥದಿಂದ ಪಂಚಮಕ್ಕೆ ಹೋಗ್ತಾನೆ. ಕುಜಗ್ರಹ ಇಡೀ ತಿಂಗಳು ಸಹ ನಿಮ್ಮ ಭಾಗ್ಯಾಧಿಪತಿ, ಚತುರ್ಥಾಧಿಪತಿಯಾದ ಕುಜಗ್ರಹ ಇಡೀ ಜನವರಿ ತಿಂಗಳು 5ನೇ ಮನೆ ಪಂಚಮದಲ್ಲೇ ಇರ್ತಾನೆ. ನಿಮಗೆ ಪಂಚಮದಲ್ಲೊಂದು ತ್ರಿಗ್ರಹ ಯೋಗ ಅಂತ ಹೇಳ್ಬೋದು. 3 ಗ್ರಹಗಳ ಒಂದು ಯೋಗ 5ನೇ ಮನೆಯಲ್ಲಿ ಆಗ್ತದೆ. ಹೀಗಿರುವಾಗ ಸಿಂಹರಾಶಿಯವರ ಜನವರಿ ತಿಂಗಳ ಶುಭ ವಿಚಾರಗಳನ್ನು ನೋಡೋಣ ಬನ್ನಿ. ಮೊದಲನೇ ಶುಭ ವಿಚಾರ ಸಿಂಹರಾಶಿಯವರಿಗೆ 2024ನೇ ಇಸ್ವಿಯ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ನೀವು ಉದ್ಯೋಗ ಏನು ಮಾಡ್ತಿರ್ತೀರಲ್ಲ, ಕೆಲಸ, ಅನಿರೀಕ್ಷಿತವಾಗಿ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಅನುಕೂಲವಾಗುವಂತಹ ಬದಲಾವಣೆಗಳಾಗತ್ತೆ ಅಂತ. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ, ಸಿಂಹರಾಶಿಯವರು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ನಿಮಗೆ ಅನುಕೂಲವಾಗುವ ರೀತಿಯಾದ ಒಂದಿಷ್ಟು ಬದಲಾವಣೆಗಳಾಗತ್ತೆ. ನೀವು ಅಂದ್ಕೊಂಡಿರ್ತೀರ, ಅಯ್ಯೋ ನಂಗೆ ಜಾಬಲ್ಲಿ ಮತ್ತೆಲ್ಲ ಸರಿ ಅದೊಂಚೂರು ಚೇಂಜ್ ಆಗಿಬಿಟ್ಟಿದ್ರೆ ನನಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು, ಅದೊಂಚೂರು ಮತ್ತೊಂದೇನಾಗಿದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು, ಹಿಂಗೆ ಹೇಳ್ತಾ ಇರ್ತಿರಲ್ಲ. ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲೊಂದಿಷ್ಟು ಬದಲಾವಣೆಗಳನ್ನು ನೀವು ಬಯಸ್ತಾ ಇರ್ತೀರ. ಇವರು ಅಥವಾ ನಿಮ್ಮ ಇಂಥ ಡಿಪಾರ್ಟ್ಮೆಂಟಿಗೆ ನಿಮ್ಮ ಹಾಕಿದರೆ ಚೆನ್ನಾಗಿತ್ತು, ಅಥವಾ ಇಂಥ ಪೋಸ್ಟ್ ನಿಮಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು, ಅಥವಾ ಇಂಥ ಜಾಗದಲ್ಲಿ ನಿಮಗೆ ಕೆಲಸ ಹೇಳಿದ್ರೆ ಚೆನ್ನಾಗಿತ್ತು, ಅಥವಾ ಇಂತಿಷ್ಟು ಗಂಟೆ ಮಾತ್ರ ನಿಮಗೆ ಕೆಲಸ ಹೇಳಿದ್ರೆ ಚೆನ್ನಾಗಿತ್ತು, ಅಥವಾ ಇಂಥವ್ರ ಜೊತೆಗೆ ನೀವು ಕೆಲಸ ಕೊಟ್ಟಿದ್ರೆ ನಿಮಗೆ ಚೆನ್ನಾಗಿತ್ತು. ನೀವು ಹಲವಾರು ಬಯಸ್ತೀರಲ್ವಾ. ಸೊ ನಿಮ್ಮ ಬಯಕೆಗೆ ಅನುಕೂಲವಾಗುವಂತಹ ಒಂದಿಷ್ಟು ಬದಲಾವಣೆಗಳನ್ನು ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಕೊಡುವಂತಹ ಸಾಧ್ಯತೆ ನಿಮಗೆ ಜಾಸ್ತಿ ಇದೆ. ಇದರಿಂದ ಏನಾಗುತ್ತೆ, ಇನ್ನೂ ಸಂತೋಷವಾಗಿ ಇನ್ನೂ ಬಹಳ ಚೆನ್ನಾಗಿ ನೀವು ಕೆಲಸವನ್ನು ಮಾಡ್ತೀರಾ, ಖುಷಿಯಾಗಿ ಕೆಲಸ ಮಾಡ್ತೀರಾ ಜನವರಿ ತಿಂಗಳಲ್ಲಿ ಅನ್ನುವಂಥದ್ದು ಕಂಡು
ಬರ್ತಾ ಇದೆ. ಇನ್ನೊಂದೇನಪ್ಪ ಅಂದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗ ಫಲವೂ ಸಹ ಈ ಜನವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ಚೆನ್ನಾಗಿ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದ್ರ ರಿಲೇಟೆಡ್ ಆಗಿ ಅಂದರೆ ಉದಾಹರಣೆ ಈಗ ಶುಭ ಹೇಳಿದ್ರು ಸಹ ಅಷ್ಟು ಒಳ್ಳೇದಾಗ್ತಾ ಇಲ್ಲ ಅಥವಾ ಒಳ್ಳೇದಾಗಬೇಕು ಅಂತಂದರೆ ಸ್ವಲ್ಪ ದೇವತಾರಾಧನೆಯೂ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಡಿಸೆಂಬರ್ 26ನೇ ತಾರೀಕು ಸಿಂಹರಾಶಿಯವರ ಎಲ್ಲ ರೀತಿಯ ಉದ್ಯೋಗದ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅಂತಲೇ ವಿಶೇಷವಾಗಿ ನಾವು ಮಹಾ ನವಗ್ರಹ ಶಾಂತಿ ಹೋಮವನ್ನು, ಗುರು ಶಾಂತಿ ಶನಿ ಶಾಂತಿ ಹೋಮವನ್ನು, ನಿಮ್ಮ ಕರ್ಮಾಧಿಪತಿಯಾದಂಥ ಶುಕ್ರನಿಗೂ ನವಗ್ರಹ ಶಾಂತಿಯಲ್ಲಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಡಿಸೆಂಬರ್ 26ನೇ ತಾರೀಕು ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯ ದಿವಸವೇ ಹೋಮ ನಡೀತಾ ಇರತಕ್ಕಂಥದ್ದು. ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಎರಡನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಅನ್ಕೊಂಡೇ ಇರಲ್ಲ, ಯಾವುದೋ ಒಂದು ಸೈಟ್ ಸೇಲಿಗೆ ಇಟ್ಟಿರ್ತೀರ, ಅದು ಸೇಲ್ ಆಗಲ್ಲ ಅನ್ಸುತ್ತಪ್ಪ ಅಂದ್ಕೊಂಡಿರ್ತೀರ, ಸಡನ್ನಾಗಿ ಸೇಲ್ ಆಗಿಬಿಡುತ್ತೆ. ಯಾವುದೋ ಸೈಟನ್ನ ಪರ್ಚೇಸ್ ಮಾಡಬೇಕು, ಖರೀದಿ ಮಾಡಬೇಕು ಅಂದ್ಕೊಂಡಿರ್ತೀರ, ಆಗಲ್ಲ ಬಿಡು ನಿಮ್ಮ ಕೈಲಿ ಅಂತ ಅಂದ್ಕೊಂಡಿರ್ತೀರ. ಸಡನ್ನಾಗಿ ಅವರೇ ಅಪ್ರೋಚ್ ಮಾಡಿ ನಿಮಗೆ ಆಯಿತು ಎಷ್ಟೋ ಇವಾಗ ಕೊಡು, ನಿಮ್ಮ ಕೈಲಿ ಎಷ್ಟಿದೆಯೋ ಅಷ್ಟು ಕೊಡು, ಮಿಕ್ಕಿದ್ದು ಆಮೇಲೆ ಕೊಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಬಿಟ್ಟು ಅದನ್ನು ನಿಮಗೆ ಸೇಲ್ ಮಾಡ್ತಾರೆ. ಅಂದರೆ ಪ್ರಾಪ್ತಿ. ನೀವು ಮಾರಾಟ ಮಾಡೋದಿರಲಿ ಭೂಮಿಯನ್ನು, ಅಥವಾ ಖರೀದಿ ಮಾಡೋದಿರಲಿ, ಅಥವಾ ಮಾರಾಟ ಮಾಡಿಸೋದಿರಲಿ, ಏನೇ ಇರಲಿ, ಭೂಮಿ ಸಂಬಂಧಿತವಾದಂತಹ ವ್ಯವಹಾರಗಳೆಲ್ಲವೂ ಸಹ ಅದೃಷ್ಟವಶಾತ್ ಅನಿರೀಕ್ಷಿತವಾಗಿ ನೀವು ಅನ್ಕೊಂಡಿರಲ್ಲ ಇದಾಗುತ್ತೆ ಅಂತ, ಬಟ್ ಅದೃಷ್ಟವಶಾತ್ ತುಂಬ ಚೆನ್ನಾಗಿ ಕೂಡ ಬರುತ್ತೆ, ಕೆಲಸ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಒಳ್ಳೆಯದಾಗಲಿ. ಇದಕ್ಕೆ ಇನ್ನೂ ಸಪೋರ್ಟಿವ್ ಆಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಿಮಗೆ ಅದಾಗಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಿಂಹರಾಶಿಯವರು ಜನವರಿ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಭೂ ವ್ಯವಹಾರಗಳು ಮಾಡೋದಿದ್ರೂ ಸಹ ಅದರ ನಂತರವೇ ಆಗಲಿ, ಅದು ನಿಮಗೆ ಚೆನ್ನಾಗಿ ಆಗಬರಬೇಕು, ನಿರ್ವಿಘ್ನವಾಗಿ ಹೂವು ಎತ್ತದಂಗೆ ಕೆಲಸ ಆಗಬೇಕು. ಎಲ್ಲ ಹೇಳ್ತಾರೆ ಗುರುಗಳೇ, ಏನೋ ಒಂದು ಕೆಲಸಕ್ಕೆ ಹೂವು ಎತ್ತದಂಗೆ ಆಗಬೇಕು ಅಂತಾರಲ್ಲ, ಅದೇ ಥರ ನಿಮ್ಮ ಭೂಮಿಯ ವ್ಯವಹಾರಗಳೆಲ್ಲದೂ ಸಹ ಹೂವು ಎತ್ತದಂಗೆ ಆಗಬೇಕು. ಅಥವಾ ನೀವು ಬಾಡಿಗೆ ಮನೇಲಿದ್ರೋ, ಸ್ವಂತ ಮನೇಲಿದ್ರೋ, ಲೀಸ್ ಮನೇಲಿದ್ರೋ, ನೀವು ಇರುವಂಥ ಮನೆಯಲ್ಲಿರುವ ಆ ಭೂಮಿಯಲ್ಲಿರುವ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ಅಂತ ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮವನ್ನು ಡಿಸೆಂಬರ್ 26ನೇ ತಾರೀಕು ಮಾಡ್ತಾ ಇದ್ದೇವೆ. ವಿಶೇಷವಾದಂಥ ಒಂದು ಬ್ರೇಸ್ಲೆಟನ್ನು ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಇದರಲ್ಲಿ 4 ವಿಧದ ಉಪರತ್ನಗಳಿದೆ, 4 ವಿಧದ ಉಪರತ್ನಗಳು ಇರುವ ಒಂದು ವಿಶೇಷವಾದ ಬ್ರೇಸ್ಲೆಟ್ ಇದು. ಇದರ ಬಗ್ಗೆ ಇನ್ನು ಮುಂದೆ ವಿಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೇನೆ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಇದನ್ನು ಕೊಡ್ತಾ ಇದ್ದೇವೆ. ಮೂರನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪಿತ್ರಾರ್ಜಿತ ಆಸ್ತಿ ಸಿಗುವಂತಹ ಯೋಗ ಫಲ ಜಾಸ್ತಿ ಕಂಡು ಬರ್ತಾ ಇದೆ. ಇಲ್ಲಿ ಏನಾಗುತ್ತೆ, 9ನೇ ಮನೆಯ ಇಲ್ಲೇನಾಗುತ್ತೆ, 9ನೇ ಮನೆಯ ಅಧಿಪತಿಯಾದಂತಹ ಕುಜಗ್ರಹ 5ನೇ ಮನೆಯಲ್ಲಿದ್ದು ಲಾಭವನ್ನು ನೋಡ್ತಾ ಇದ್ದಾನೆ. ಅಂದರೆ ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗುವಂತಹ ಸಾಧ್ಯತೆ, ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ನೀವೇನಾದರೂ ಆ ಒಂದು ಜಾಗದಲ್ಲಿ ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಈಗ ಪಿತ್ರಾರ್ಜಿತ ಆಸ್ತಿನಲ್ಲಿ ಒಂದು ಎಕರೆ ಬಂತು, 30-40 ಬಂತು, ಅಥವಾ ಒಂದು ಅರ್ಧ ಎಕರೆ ಬಂತು, ಅಥವಾ 5 ಎಕರೆ ಬಂತು, ಒಟ್ಟು ಪಿತ್ರಾರ್ಜಿತ ಆಸ್ತಿ ನಿಮ್ಗೆ ಬರುತ್ತೆ. ಆ ಭೂಮಿಯಲ್ಲಿ ನೀವೇನೋ ಒಂದಿಷ್ಟು ಮಾಡಬೇಕು, ಡೆವಲಪ್ಮೆಂಟ್ಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅದಕ್ಕೂ ನೀವು ಕೈ ಹಾಕ್ಬೋದು. ಇಲ್ಲ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭೂಮಿ ಬರಲ್ಲ ಸರ್, ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡ್ಬಿಟ್ಟು ನಂಗೊಂದಿಷ್ಟು ದುಡ್ಡು ಕೊಟ್ಟರು ಅಂತಂದರೆ, ಆ ದುಡ್ಡನ್ನ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡಬೇಕು, ಮತ್ತೊಂದೇನೋ ಮಾಡಬೇಕು, ಇನ್ನೊಂದು ಕಡೆ ಭೂಮಿ ತೊಗೊಬೇಕು, ಮತ್ತೊಂದೇನೋ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ, ಅದು ಸಹ ಆಗುತ್ತೆ, ಆಯ್ತಲ್ವಾ. ಸೊ ಅದರಿಂದ ಪಿತ್ರಾರ್ಜಿತ ಆಸ್ತಿ ನಿಮಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಮಯ ಜನವರಿ ತಿಂಗಳು ಅಂತ ಅಂದ್ಕೊಳ್ಬಹುದು. ಏನು ತೊಂದರೆ ಇಲ್ಲ. ಯಾಕೆ ಅಂತಂದರೆ 9ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿದ್ದು ಲಾಭವನ್ನು ನೋಡ್ತಿದ್ದಾನೆ. ಅಂದರೆ ಪಿತ್ರಾರ್ಜಿತ ಆಸ್ತಿಗಿಂದ ಲಾಭವನ್ನು ಪಡೆಯುವಂತಹ ಯೋಗ ಫಲ ಸಿಂಹರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿದೆ ಅಂತ ಅದರ ಅರ್ಥ. ಒಳ್ಳೆಯದಾಗಲಿ. ಇನ್ನು 4ನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಿಂಹರಾಶಿಯವರು ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ, ಯಾಕೆಂದ್ರೆ ನಿಮ್ಮ ಕರ್ಮಾಧಿಪತಿ ಶುಕ್ರ ಅಂದಾಗ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಮಾಡ್ತಾ ಇರ್ತೀರ ನೀವು, ಅಥವಾ ಏನೂ ಇಲ್ಲ ಅಂದರೆ ಶೇರ್ ಮಾರ್ಕೆಟ್ನಾರ ಮಾಡ್ತಾ ಇರ್ತೀರ. ಸಿಂಹರಾಶಿಯವರಿಗೆ ಜನವರಿ ತಿಂಗಳಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವಂತಹ, ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ಲಾಭವಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ನೀವು ಯಾವುದು ಲಾಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದು ಕೂಡ ಅನಿರೀಕ್ಷಿತವಾಗಿ ಲಾಭವಾಗಿಬಿಡುತ್ತೆ ಸಿಂಹರಾಶಿಯವರಿಗೆ. ಇದಿಲ್ಲ, ಇದು ಲಾಸ್ ಆಯಿತು, ಇದು ಮುಗಿತಿದ್ದು ಆಗಲ್ಲ ಅಂತ ಅಂದ್ಕೊಂಡಿರ್ತೀರ, ಬಟ್ ಸಡನ್ನಾಗಿ ಅದು ಪ್ರಾಫಿಟ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಸಿಂಹರಾಶಿಯವರಿಗೆ ವ್ಯಾಪಾರದಲ್ಲಿ ಅನಿರೀಕ್ಷಿತವಾದಂತಹ ಲಾಭ ಅಂತ ಕಂಡು ಬರ್ತಾ ಇದೆ. ಈ ಅನಿರೀಕ್ಷಿತವಾದಂತಹ ಲಾಭ ನಿಮಗೆ ಒಂದಿಷ್ಟು ದೃಷ್ಟಿಗಳನ್ನು,
ಜಾಸ್ತಿ ಮಾಡುತ್ತೆ, ಶತ್ರುಗಳನ್ನು ಜಾಸ್ತಿ ಮಾಡುತ್ತೆ, ಶತ್ರು ಬಾಧೆ ಜಾಸ್ತಿ ಮಾಡುತ್ತೆ, ನಿಮ್ಮನ್ನು ನೋಡಿಕೊಂಡು ಹೊಟ್ಟೆ ಹೊರ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದೆಲ್ಲವೂ ಸಹ ಸ್ವಲ್ಪ ನಿಗ್ರಹಕ್ಕೆ ಬರಬೇಕು ಅಲ್ವೇ? ಸೊ ಆದ್ದರಿಂದ ಇದನ್ನು ಕೂಡ ನಾನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ವಿಶೇಷವಾಗಿ ಹೋಮಗಳನ್ನು ಮಾಡ್ತಾ ಇರತಕ್ಕಂಥದ್ದು. ಡಿಸೆಂಬರ್ 26ನೇ ತಾರೀಕು ಮಂಗಳವಾರ ಏನು ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಮಾರ್ಗಶೀರ್ಷ ಹುಣ್ಣಿಮೆ ಮಂಗಳವಾರ ಡಿಸೆಂಬರ್ 26ನೇ ತಾರೀಕು ಬಹಳ ವಿಶೇಷವಾಗಿ ಈ ಥರ ನಿಮ್ಮ ಎಲ್ಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವಂಥ ಉದ್ದೇಶದಿಂದಲೇ ಮಹಾನವಗ್ರಹ ಶಾಂತಿ ಹೋಮವನ್ನು, ಆಮೇಲೆ ಸರ್ಪದೋಷಗಳ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮವನ್ನು. ಈ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ ತಕ್ಕ ಮಟ್ಟಿಗೆ ನಿಮ್ಮ ದೃಷ್ಟಿದೋಷಾದಿಗಳನ್ನು, ಸರ್ಪದೋಷಾದಿಗಳನ್ನು ಎಲ್ಲದನ್ನೂ ಸಹ ಪರಿಹಾರ ಮಾಡಿಕೊಡುತ್ತೆ. ಆಯ್ತಲ್ವ? ಎಲ್ಲೆಲ್ಲೋ ಸಿಟ್ಟು ಮಾಡಿಬಿಡ್ತೀರಾ ಅಂದರೆ ಆ ಸಿಟ್ಟು ಮಾಡಬಾರ್ದು ಅಂತ ಅನ್ಸರೆ ಸಿಟ್ಟು ಕಂಟ್ರೋಲಿಗೆ ಬರಬೇಕು ಅಂದ್ರೂ ನಾಗಾರಾಧನೆ ಮಾಡಬೇಕು. ಆಯ್ತಲ್ವಾ? ಖಂಡಿತವಾಗಿ ನಿಮ್ಮ ಇದು ಮಾಡುತ್ತೆ. ಜೊತೆಗೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ, ಒಂದು ಹಿಡಿತದಲ್ಲಿ ಇಡೋ ರೀತಿಯಲ್ಲಿ ಮಾಡೋಕ್ಕೋಸ್ಕರ ಈ ಉಪರತ್ನಗಳಲ್ಲಿ ನಾವು ಶ್ವೇತಚಂದ್ರಿಕಾ ರತ್ನಗಳು, ಒಂದು 6 ಶ್ವೇತಚಂದ್ರಿಕಾ ರತ್ನಗಳನ್ನು ಹಿಡಿದಲ್ಲಿ ಇಟ್ಟಿದ್ದೇವೆ. ಈ ಶ್ವೇತಚಂದ್ರಿಕಾ ರತ್ನಗಳು ಏನಪ್ಪ ಅಂದರೆ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ನಿಮಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಬರೋ ಥರ, ಹಾಂ ಅಪ್ಪ ವೆರಿ ಗುಡ್, ಚೆನ್ನಾಗಿದ್ದೀನಿ ನಾನು, ಒಂಥರ ಮನಸ್ಸು ನೆಮ್ಮದಿಯಾಗಿದೆ ಅನ್ನೋ ಥರ ಮಾಡುತ್ತೆ. ಆ ಉದ್ವೇಗ, ಆತಂಕ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ. ಆಯ್ತಲ್ವಾ? ಅದ್ರ ಜೊತೆಗೆ ನಿಮ್ಮ ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಬ್ರಾಸ್ಲೆಟಲ್ಲಿ ನಾನು ವ್ಯಾಘ್ರನೇತ್ರ ರತ್ನ ಮಣಿಗಳನ್ನು ಸಹ ಹಾಕಿದ್ದೇನೆ. 4 ವ್ಯಾಘ್ರನೇತ್ರ ಮಣಿಗಳು, 6 ಶ್ವೇತಚಂದ್ರಿಕಾ ಮಣಿಗಳಿದ್ದಾವೆ. ಒಂದು ಕಡೆಯಿಂದ ದೃಷ್ಟಿದೋಷ ಹೋಗುತ್ತೆ, ಇನ್ನೊಂದು ಕಡೆಯಿಂದ ನಿಮ್ಮ ಮನಸ್ಸು ಸ್ವಲ್ಪ ಆತಂಕ ಇದೆಲ್ಲ ಆಗುವಂಥದ್ದು ಕಡಿಮೆ ಆಗುತ್ತೆ. ಸೊ ಪ್ರತಿಯೊಬ್ಬರು ಸಹ ಹಿಂಗೆ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಗುರುಳೆ ನಾನು ನಾನ್ ವೆಜ್ ತಿಂದ್ಬಿಡ್ತೀನಿ ಹಾಕೊಬೋದಾ, ಅಥವಾ ನಾನು ಎಲ್ಲೆಲ್ಲಿ ಓಡಾಡ್ಬಿಡ್ತೀನಿ ಹಾಕೊಬೋದು ಅಂದರೆ ಖಂಡಿತ ಹಾಕ್ಕೋಬೋದು. ಅದು ಏನೇ ತಿಂದರೂ ಎಲ್ಲೇ ಓಡಾಡಿದ್ರೂ ಸಹ ನಿಮಗೇನು ಸಮಸ್ಯೆ ಆಗದೇ ಇರಲಿ ಅಂತಲೇ ನಾನು ನಿಮಗೆ ಇದೊಂದು ಮಾಲೆಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇರತಕ್ಕಂಥದ್ದು. ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸಂಕಲ್ಪ ಸೇವೆ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಸಹ ಈ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ಸಿಂಹರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು 5ನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ಭಯ ಅಥವಾ ಒಂದು ಧೈರ್ಯ ಸಾಲೋದಿಲ್ಲ ಆ್ಯಕ್ಚುಲಿ ಜನವರಿ ತಿಂಗಳಲ್ಲಿ. ಇದು ಎಚ್ಚರಿಕೆ ಅಲ್ವಾ, ಇದ್ಯಾಕೆ ಶುಭ ವಿಚಾರದಲ್ಲಿ ಹೇಳ್ತಾ ಇದ್ದೀರಾ ಅಂತ ಕೇಳ್ಬೋದು. ಬಟ್ ಒಂದೇನಪ್ಪ ಅಂದರೆ, ನಿಮಗೆ ಎಷ್ಟೇ ಭಯ ಇರಲಿ, ನಿಮಗೆ ಎಷ್ಟೇ ಸಹ ಹಿಂಜರಿಕೆ, ಭಯ ಆಗುತ್ತೋ ಇಲ್ವೋ, ಏನೋ ಆಗುತ್ತಪ್ಪ, ಏನೋ ಆಗ್ಬಿಡುತ್ತೇನೋ ಅಂತ ಹೆದರಿಕೆ ಇದ್ದರೂ ಸಹ ಸಿಂಹರಾಶಿಯವರು ಎಲ್ಲ ಭಯದ ನಡುವೆ ನೀವೊಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ತೀರಾ ಅಂತ ಕಂಡು ಬರ್ತಾ ಇದೆ. ಸಿಂಹರಾಶಿಯವರು ಜನವರಿ ತಿಂಗಳಲ್ಲಿ ಎಷ್ಟೇ ಭಯ ಇರಲಿ, ಎಷ್ಟೇ ಹಿಂಜರಿಕೆ ಇರಲಿ, ಏನೇ ಆಗಲಿ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ತೀರಾ ಅಂತ ಕಂಡು ಬರ್ತಾ ಇದೆ. ಆ ಏನೇ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ರು ಒಳ್ಳೆ ಕೆಲಸ ಆಗಿದ್ದರೆ ಖಂಡಿತವಾಗಿ ಒಳ್ಳೆಯದಾಗಲಿ, ನಿರ್ವಿಘ್ನವಾಗಿ ನಡೆಸ್ಕೊಡ್ತಾನೆ ಭಗವಂತ ಗುರುಬಲ ಇರೋದರಿಂದಾಗಿ. ಏನು ಹೆದರಬೇಡಿ, ಧೈರ್ಯವಾಗಿರಿ. ನಿಮ್ಮ ಎಲ್ಲರ ಧೈರ್ಯವಾಗಿರಬೇಕು ನೀವು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಪರಿಹಾರಗಳನ್ನು ಮಾಡ್ತಕ್ಕಂಥದ್ದು. ಸೊ ನೀವು ಧೈರ್ಯವಾಗಿ ಮುನ್ನುಗ್ಗಿ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಇಲ್ಲ ಅಂದರೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ದೊಡ್ಡ ಕೆಲಸಕ್ಕೆ ಕೈ ಹಾಕಿ ಅದಕ್ಕೆ ಇನ್ನೇನೇನು ಸಪೋರ್ಟಿವ್ ಆಗಿ ಏನೇನು ಮಾಡಬಹುದು ಅನ್ನೋದನ್ನ ಖಂಡಿತವಾಗಿ ತಿಳಿಸ್ಕೊಡ್ತೇವೆ. ಇನ್ನೇನಾಗುತ್ತೆ, ನಮ್ಮ ಡಿಸೆಂಬರ್ 26ನೇ ತಾರೀಕು ಇನ್ನೊಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಸಿಂಹರಾಶಿಯರು ಏನಾರ ಕಳ್ಕೊಂಬಿಟ್ಟಿದ್ರೆ, ಸಿಂಹರಾಶಿಯರು ಯಾವ್ದಾದ್ರು ವ್ಯಕ್ತಿ ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ದೂರ ಹೋಗ್ಬಿಟ್ಟ, ಅವ್ರು ಮತ್ತೆ ವಾಪಸ್ ಬರಬೇಕು, ಅಥವಾ ಯಾವುದೋ ಒಂದು ಅಧಿಕಾರ ನೀವು ಕಳ್ಕೊಂಡಿದ್ದೀರಾ ಮತ್ತೆ ಪುನಃ ಅದು ಸಿಗಬೇಕು, ಯಾವುದೋ ವಸ್ತು ನೀವು ಕಳ್ಕೊಂಡಿದ್ದೀರಾ ಮತ್ತೆ ಪುನಃ ಅದು ಸಿಗಬೇಕು, ಯಾವುದೋ ಒಂದು ಸಂದರ್ಭ ಅದನ್ನು ಕಳ್ಕೊಂಡಿದ್ದೀರಾ ಮತ್ತೆ ಅದು ಸಿಗಬೇಕು, ಯಾವುದೋ ಉದ್ಯೋಗ ಕಳ್ಕೊಂಡಿದ್ದೀರಾ ಮತ್ತೆ ಸಿಗಬೇಕು. ಈ ತರಹ ಇದ್ರೆ ಈ ಕಳ್ಕೊಂಡಿದ್ದನ್ನು ಪುನಃ ಪಡ್ಕೊಳ್ಳಿಕ್ಕೋಸ್ಕರವಾಗಿ ನಮ್ಮಲ್ಲಿ ಒಂದು ಉಪಾಯ ಇದೆ. ಏನಪ್ಪಾ ಅದು ಅಂತಂದರೆ, ಕಾರ್ತ್ಯವೀರ್ಯಾರ್ಜುನ ಅನ್ನುವಂತಹ ಮಂತ್ರ ಇದೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಅಂತ ಹೇಳ್ತಾರೆ. ಆ ಕಾರ್ತ್ಯವೀರ್ಯಾರ್ಜುನನ ಸ್ಮರಣೆ ಮಾಡಿಕೊಂಡ್ರೆ ಇನ್ನೊಬ್ಬರು ನಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿರಬಹುದು, ನಾವೇ ಕಳ್ಕೊಂಡಿದ್ದಿರಬಹುದು, ಮತ್ತೆ ಪುನಃ ಲಭ್ಯತೆ, ಮತ್ತೆ ಪುನಃ ಸಿಗುತ್ತೆ, ನಿಮಗೆ ಲಭ್ಯವಾಗುತ್ತೆ ಅಂತ. ಸೊ ಅಂತಹ ವಿಶೇಷವಾದ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಸಹ ನಾವು ಡಿಸೆಂಬರ್ 26ನೇ ತಾರೀಕು ಮಾಡ್ತಾ ಇದ್ದೇವೆ. ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಸಂಕಲ್ಪ ಸೇವೆ ಕೊಟ್ಟಂತಹ ವಿಶೇಷ ಎಲ್ಲರಿಗೂ ಸಹ ಇದೊಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ನಿಮಗೆ ಶ್ವೇತಚಂದ್ರಿಕಾ ರತ್ನಗಳು, ಆಮೇಲೆ ಬಹಳ ಮುಖ್ಯವಾಗಿ ವ್ಯಾಘ್ರನೇತ್ರ ರತ್ನಗಳು, ಅದರ ಜೊತೆಗೆ
6 ಜ್ವಾಲಾಮುಖಿ ರತ್ನಗಳನ್ನು ಇದರಲ್ಲಿ ಸೇರಿಸಿದ್ದೇನೆ. ಈ ಜ್ವಾಲಾಮುಖಿ ರತ್ನಗಳು ಸಹ ನಿಮಗೆ ವಿಶೇಷವಾಗಿ ಸಿಂಹರಾಶಿಯವರಿಗೆ ಮಾಟ ಮಂತ್ರದಿಂದ ಕಾಪಾಡ್ತಕ್ಕಂತಹ, ಶತ್ರು ಬಾಧೆಯಿಂದ ಕಾಪಾಡ್ತಕ್ಕಂಥ ರತ್ನಗಳು. ಅದ್ರ ಜೊತೆಗೆ ಕೃಷ್ಣ ವರ್ಣಿಕಾ ರತ್ನಗಳು ಅಂತ ಒಂದು 6 ಕಪ್ಪು ರತ್ನಗಳನ್ನು, ಉಪರತ್ನಗಳನ್ನು ಹಾಕಿದ್ದೇವೆ. ಇದು ಸಹ ನಿಮಗೇನಾಗುತ್ತೆ ಅಂದರೆ ಕಳೆದುಕೊಂಡು ಪುನಃ ಪಡೆದುಕೊಳ್ಳಿಕ್ಕೆ ಏನು ನಾವು ಹೋಮವನ್ನು ಮಾಡ್ತಿದ್ದೇವೆ, ಕಾರ್ತ್ಯವೀರ್ಯಾರ್ಜುನ ಹೋಮ ಮಾಡ್ತಿದ್ದೀವಿ, ಅದರಲ್ಲಿ ಇದು ಎನರ್ಜೈಸ್ ಆಗುತ್ತೆ ನೋಡಿ. ಬಹಳ ವಿಶೇಷವಾಗಿ ಸ್ವಾಮಿಯ ಸನ್ನಿಧಾನ ಒಂದು ದಿನಕ್ಕೆ 3 ಬಣ್ಣದಲ್ಲಿ ನ್ಯಾಚುರಲ್ ಆಗಿ ಬದಲಾಗತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಉಳ್ಳಂತಹ ಒಂದು ಶಿವಲಿಂಗ ಏನಿದೆ, ಈ ಒಂದು ಕಾಂತೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿ ಆ ಅಭಿಷೇಕದ ಜಲದಲ್ಲಿ ವಿಶೇಷವಾಗಿ ಈ ಬ್ರಾಸ್ಲೆಟ್ಗಳನ್ನು ಅದ್ದಿ ಅಭಿಮಂತ್ರಣ ಮಾಡಿ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಇಟ್ಟು ಇವು ಡಿಸೆಂಬರ್ 26ನೇ ತಾರೀಕು ವಿಶೇಷವಾದ ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡಿಕೊಳ್ಳಿ. ಸಿಂಹರಾಶಿಯವರ ಏನೇ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಅದೆಲ್ಲದೂ ಸಹ ಚೆನ್ನಾಗಿ ನಿಮಗೆ ಕೂಡಿ ಬರಲಿ, ನಿಮ್ಮ ಕಷ್ಟಗಳು ಪರಿಹಾರವಾಗಲಿ ಅನ್ನುವಂಥದ್ದು ಉದ್ದೇಶ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದವನ್ನು ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೇವೆ. ಇನ್ನು ಈ ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ. ನಾನು ಎಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅನ್ನತಕ್ಕಂಥ ಜಾಗವನ್ನು, ಆ ಸ್ಥಳವನ್ನು, ಸ್ಥಳ ದರ್ಶನವನ್ನು, ದೇವರ ದರ್ಶನವನ್ನು, ಪೂಜೆಯನ್ನು ಎಲ್ಲದೂ ಸಹ ನಿಮಗೆ ತೋರಿಸಲಿದ್ದೇನೆ. ಬನ್ನಿ ಸ್ವಾಮಿಯ ದರ್ಶನವನ್ನು ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.